ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ IPL 2024 ಮ್ಯಾಚ್ ನಂಬರ್ 45, ಮ್ಯಾಚ್ ನಂಬರ್ 46 ಬಗ್ಗೆ ಕ್ವಿಕ್ಕಾಗಿ ಮಾತಾಡುವ. ಓಕೆ, ಫಸ್ಟಿಗೆ RCB ವರ್ಸಸ್ GT. ಟಾಸ್ ಗೆದ್ದಿದ್ದು ಫ್ಯಾಫ್. ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಒಳ್ಳೆ ಡಿಸಿಷನ್. GT ಸ್ಟಾರ್ಟ್ ವಾಸ್ ಲೈಕ್ ಬಿಲೋ ಆವ್ರೇಜ್. 6 ಓವರಿಗೆ ಹೊಡೆದಿದ್ದೆ ಅವರು 42 ರನ್. 1 ವಿಕೆಟ್ ಕೂಡ ಕಳ್ಕೊಂಡ್ರು, ಅದು ಫಸ್ಟ್ ಓವರಲ್ಲೇ. ಪವರ್ ಪ್ಲೇ ಮುಗ್ದಿದ್ದು ನೆಕ್ಸ್ಟ್ ಓವರ್ಗೆ ಶುಭ್ಮನ್ ಗಿಲ್ ಕೂಡ ಔಟ್ ಆದರು. ಇಲ್ಲಿಂದ ಸಾಯಿ ಸುದರ್ಶನ್ ಮತ್ತು ಶಾರುಖ್ ಖಾನ್ ಇನ್ನಿಂಗ್ಸನ್ನು ಚೆನ್ನಾಗೇ ಬಿಲ್ಡ್ ಮಾಡಿದ್ರು. ದೇ ಹ್ಯಾಡ್ ಅ ಪಾರ್ಟ್ನರ್ಶಿಪ್ ಆಫ್ 86 ರನ್ಸ್. ಶಾರುಖ್ ಖಾನ್ ಅವರ ಮೇಡ್ ಇನ್ IPL 50 58 ರನ್ ಹೊಡೆದ್ರೆ, ವೇರ್ ಹ್ಯಾಸ್ ಸಾಯಿ ಸುದರ್ಶನ್ 84 ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದ್ರು. ಸ್ಪೆಷಲ್ ಕ್ರೆಡಿಟ್ಸ್ ಟು ಸಾಯಿ. ಹೀಸ್ ಬಿನ್ ದ ಕನ್ಸಿಸ್ಟೆಂಟ್ ರನ್ ಸ್ಕೋರರ್ ಫಾರ್ GT. ಇನ್ನು ಫೈನಲ್ ಟಚ್ ಕೊಟ್ಟಿದ್ದು ಡೇವಿಡ್ ಮಿಲ್ಲರ್ 26 ರನ್ ಹೊಡೆದ್ರು ಆ್ಯಂಡ್ 20 ಓವರಿಗೆ 200 ಸ್ಕೋರಿಗೆ ರೀಚ್ ಆದರು GT. 3 ವಿಕೆಟ್ಸ್ ಕಳ್ಕೊಂಡು. ಟಾರ್ಗೆಟ್ 201. ಇವಾಗಿನ ಟೈಮಲ್ಲಿ 200 ಎಲ್ಲ ತುಂಬ ನಾರ್ಮಲ್ ಆಗೋಗಿದೆ ಆ್ಯಂಡ್ ಒಂದು ಟಾರ್ಗೆಟ್ ಅಂತಲೇ ಅನಿಸೋದಿಲ್ಲ. ಎನಿವೇ, ಫ್ಯಾಫ್ ಆ್ಯಂಡ್ ವಿರಾಟ್ ಹ್ಯಾಡ್ ಅ ಗುಡ್ ಸ್ಟಾರ್ಟ್. ಫ್ಯಾಫ್ ಟು ಪ್ಲಸಿಸ್ 24 ರನ್ ಹೊಡೆದ್ರು, ಇನ್ಕ್ಲೂಡಿಂಗ್ 3 ಸಿಕ್ಸಸ್. ಸ್ಕೋರ್ 40 ಇದ್ದಾಗ ಫ್ಯಾಫ್ ಟು ಪ್ಲಸಿಸ್ ಗೆಟ್ಸ್ ಔಟ್ ಫಾರ್ ಸಾಯಿ ಕಿಶೋರ್. ಇನ್ನು ಕೊಹ್ಲಿ ಅವರು 70 ರನ್ ಹೊಡೆದ್ರು, ನಾಟ್ಔಟ್ ಆಗಿ ಕೂಡ ಉಳಿದ್ರು. ನಾನು ಕೊಹ್ಲಿ ಅವರು ಸೆಂಚುರಿ ಹೊಡಿತಾರೆ ಅಂದ್ಕೊಂಡೆ, ಬಟ್ ಔಟ್ ಆಫ್ ದ ಸಿಲೆಬಸ್ ಬಂದು ಸೆಂಚುರಿ ಹೊಡೆದಿದ್ದು ವಿಲ್ ಜಾಕ್ಸ್. ಯು ಬ್ಯೂಟಿ ಮ್ಯಾನ್. ವಿಲ್ ಜಾಕ್ಸ್ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡಿದ್ರು, ಬ್ಯಾಟ್ ಮಿಡಲ್ಲಿಗೆ ಸರಿಗೆ ಕನೆಕ್ಟ್ ಆಗ್ತಿರಲಿಲ್ಲ. ಬಟ್ ಒನ್ಸ್ ಆ ರಿದಮ್ ಸಿಕ್ತು, ಅಲ್ಲಿಂದ ನಿಲ್ಲೋ ಮಾತೇ ಇರಲಿಲ್ಲ. 10 ಇನ್ಕ್ರೆಡಿಬಲ್ ಸಿಕ್ಸಸ್ ಹೊಡೆದ್ರು. ಜಸ್ಟ್ ವಾವ್. ಎಕ್ಸಾಕ್ಟ್ಲಿ 100 ನಾಟ್ ಔಟ್ ಆಫ್ 41. ಐ ಥಿಂಕ್ ಇದು IPLನಲ್ಲಿ 5th ಫಾಸ್ಟೆಸ್ಟ್ IPL ಸೆಂಚುರಿ. ಇನ್ನು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡೋದನ್ನು ಎಷ್ಟು ಎಂಜಾಯ್ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಬಟ್ ನಾನ್ ಸ್ಟ್ರೈಕರ್ ಎಂಡಿಂದ ವಿಲ್ ಜಾಕ್ಸ್ ಬ್ಯಾಟಿಂಗ್ ಆಡೋದನ್ನು, ಎಸ್ಪೆಷಲಿ ವಿಲ್ ಜಾಕ್ಸ್ 6 ಹೊಡಿತಿದ್ದನ್ನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು. ಕೊಹ್ಲಿ ಆ್ಯಂಡ್ ಜಾಕ್ಸ್ ಹ್ಯಾಡ್ ಅ 166 ರನ್ಸ್ ಪಾರ್ಟ್ನರ್ಶಿಪ್. 16ನೇ ಓವರಿಗೆ ಮ್ಯಾಚ್ ಮುಗಿಸಿದ್ರು RCB. ಆ 16ನೇ ಓವರ್ ರಶೀದ್ ಖಾನಿಗೆ ವಿಲ್ ಜಾಕ್ಸ್ ಐ ಥಿಂಕ್ 29 ರನ್ ಹೊಡೆದ್ರು ಗುರು. ವಿಲ್ ಜಾಕ್ಸ್ 6 ಹೊಡೆಯೋ ಮೂಲಕ ಮ್ಯಾಚ್ನ ಕೂಡ ಫಿನಿಷ್ ಮಾಡಿದ್ರು, ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು. RCB 1/9 ವಿಕೆಟ್ಸ್. ಕಡೆಗೂ ವಿನ್ನಿಂಗ್ ಟ್ರ್ಯಾಕಿಗೆ ಬಂದರು. ಬ್ಯಾಕ್ ಟು ಬ್ಯಾಕ್ 2ನೇ ವಿನ್ ಇದು. ಓಕೆ, ಇವಾಗ CSK ವರ್ಸಸ್ SRH ಬಗ್ಗೆ ಮಾತಾಡೋಣ. ಟಾಸ್ ಗೆದ್ದಿದ್ದು SRH. ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ರಹಾನೆ ಮತ್ತೊಂದು ಫ್ಲಾಪ್. 3ನೇ ಓವರಲ್ಲೇ ಔಟ್ ಆದರು. 6 ಓವರಿಗೆ CSK 50 ರನ್ ಹೊಡೆದ್ರು, 1 ವಿಕೆಟ್ ಕಳ್ಕೊಂಡು. ಗುಡ್ ಸ್ಟಾರ್ಟ್. ಅದಕ್ಕೆ ಕಾರಣ ಋತುರಾಜ್ ಗಾಯಕ್ವಾಡ್, ಬಿಕಾಸ್ ಹೀ ಲೆಡ್ ಫ್ರಮ್ ಫ್ರಂಟ್. ಪವರ್ ಪ್ಲೇ ಮಾತ್ರ ಅಲ್ಲ, 19ನೇ ಓವರ್ವರೆಗೂ ಕೂಡ ನಿಂತು ಆಡಿದ್ರು. ಹೀ ಸ್ಕೋರ್ಡ್ 98 ರನ್ಸ್. ಹಿ ಡಿಸರ್ವ್ಡ್ ಅ ಸೆಂಚುರಿ ಡೆಫಿನೆಟ್ಲಿ. ಲಾಸ್ಟ್ ಮ್ಯಾಚಲ್ಲಿ ಸೆಂಚುರಿ, ಈ ಮ್ಯಾಚಲ್ಲಿ 98. ಬೇರೆ ಲೆವೆಲಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ ಆ್ಯಂಡ್ ಹೀ ಈಸ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಫಸ್ಟ್ ವಿಕೆಟ್ ಬೇಗ ಕಳ್ಕೊಂಡಾದ್ಮೇಲೆ ಗಾಯಕ್ವಾಡಿಗೆ ಒಳ್ಳೆ ಸಾಥ್ ಕೊಟ್ಟಿದ್ದು ಡ್ಯಾರೆಲ್ ಮಿಚೆಲ್. ಕಡೆಗೂ ಇವ್ರ ಬ್ಯಾಟಿಂದ ಒಂದು 50 ಬಂತು, 52 ರನ್ ಹೊಡೆದ್ರು. ದೀಸ್ ಟು ಹ್ಯಾಡ್ ಅ 107 ರನ್ಸ್ ಪಾರ್ಟ್ನರ್ಶಿಪ್. ಡ್ಯಾರೆಲ್ ಮಿಚೆಲ್ ಔಟ್ ಆದಮೇಲೆ ದೂಬೆ ಜೊತೆಗೆ ಗಾಯಕ್ವಾಡ್ 74 ರನ್ಸ್ ಇನ್ನೊಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ದೂಬೆ ಕೂಡ ಚೆನ್ನಾಗಿ ಆಡಿದ್ರು. ಹೀ ಸ್ಕೋರ್ಡ್ 39. 4 ಜೈಗ್ಯಾಂಟಿಕ್ ಸಿಕ್ಸಸ್ ಕೂಡ ಇನ್ಕ್ಲೂಡ್ ಆಗಿತ್ತು ಈ ಇನ್ನಿಂಗ್ಸಲ್ಲಿ. 20th ಓವರಲ್ಲಿ ಮಾಹಿ ಒಂದು 4 ಹೊಡೆದ್ರು. ಸೊ CSK 20 ಓವರಿಗೆ 212 ಸ್ಕೋರ್ ಮಾಡಿದ್ರು, 3 ವಿಕೆಟ್ ಕಳ್ಕೊಂಡು. 213 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ SRH ಬಂದರು ಅಷ್ಟೇ. ಚೇಸ್ ಮಾಡಬೇಕು ಅನ್ನೋ ಇಂಟೆಂಟ್ ಕಾಣಿಸ್ಲಿಲ್ಲ. 287, 277 ಇದೇ ಟೀಮ ಹೊಡೆದಿದ್ದು. ಎನಿವೆ, ಪವರ್ ಪ್ಲೇಯಲ್ಲಿ 3 ವಿಕೆಟ್ಸ್ ಕಳ್ಕೊಂಡ್ರು. ಹೆಡ್ ಅನ್ಮೋಲ್ ಪ್ರೀತ್ ಮತ್ತು ಅಭಿಷೇಕ್ ಹೊಡೆದಿದ್ದೆ 53 ರನ್. ನೆಕ್ಸ್ಟ್ ಬಂದ ಮಾರ್ಕ್ ರಮ್ಮೆ ಹೈಯೆಸ್ಟ್ ಸ್ಕೋರರ್, 32 ರನ್ಸ್. ರೆಗ್ಯುಲರ್ ಇಂಟರ್ವಲ್ಸಲ್ಲಿ ವಿಕೆಟ್ಸ್ ಕಳ್ಕೊಂಡ್ರು. ಒಂದು ಪಾರ್ಟ್ನರ್ಶಿಪ್ ಕೂಡ ನೆಟ್ಗೆ ಬಿಲ್ಡ್ ಮಾಡಲಿಲ್ಲ. 134ಗೆ SRH ಆಲ್ ಔಟ್ ಆಗೋದ್ರು. ಸೊ SRH ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬೀಸ್ಟ್ ಮೋಡ್, ಚೇಸ್ ಮಾಡಿದರೆ ವರ್ಸ್ಟ್ ಮೋಡ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.